ಪುತ್ರ ಕಾಮೇಷ್ಟಿ. ಸಂತಾನಾಪೇಕ್ಷಿಸಿಯಾದ ದಶರಥ ಮಹಾರಾಜನು ಪುತ್ರ ಕಾಮೇಷ್ಟಿ ಯಾಗ ಮಾಡುವನು. ಯಜ್ಞೇಶ್ವರ ಪ್ರಸಾದನವಾಗಿ ದಿವ್ಯ ಪಾಯಸವೂ ದೊರಕುವುದು. ಅದನ್ನು ಸೇವಿಸಿದ 3 ಅರಸಿಯರಲ್ಲಿ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನರೆಂಬ 4 ಮಕ್ಕಳಾಗುವರು. ಕಾಲೋಚಿತ ಸಂಸಾರ ಸಹಿತ ಸಕಲ ವಿದ್ಯಾಪಾರಂಗತರಾಗಿ ಮಕ್ಕಳು ಬೆಳೆಯುವರು. ಯಜ್ಞ ಸಂರಕ್ಷಣೆ. ಸಿದ್ಧಾಶ್ರಮದಲ್ಲಿ ವಿಶ್ವಾಮಿತ್ರರು ಕೈಗೊಂಡ ಯಾಗವನ್ನು ಶ್ರೀರಾಮ ಲಕ್ಷ್ಮಣರು ಸಂರಕ್ಷಿಸುತ್ತಿರುವುದು. ತಾಟಕ ವಧೆಯಾಗಿ ಗೌತಮಾಶ್ರಮದತ್ತ ಸಾಗುವರು. ಅಹಲ್ಯೋದ್ಧಾರ. ಗೌತಮರ ಶಾಪದಿಂದ ಪತಿತೆಯಾಗಿದ್ದ ಅಹಲ್ಯೆಯು ಶ್ರೀರಾಮಪಾದ ಸ್ಪರ್ಶದಿಂದ ಪುನೀತೆಯಾಗುವಳು. ಶ್ರೀರಾಮ ಲಕ್ಷ್ಮಣರೊಂದಿಗೆ ವಿಶ್ವಾಮಿತ್ರರು ಮಿಥಿಲೆ ರಾಜ್ಯಕ್ಕೆ ಸಾಗುವರು. ಸೀತಾ ಸ್ವಯಂವರ. ಸ್ವಯಂವರದ ಪಣವಾಗಿರಿಸಿದ ಶಿವಧನಸ್ಸು ಶ್ರೀರಾಮನಿಂದ ಭಂಗಗೊಳ್ಳುವುದು. ಸೀತಾ ಕಲ್ಯಾಣ ನಂತರ ಅಯೋಧ್ಯೆಗೆ ಮರುದಿಬ್ಬಣ ಹೋಗುತ್ತಿರುವುದು. ಭಾರ್ಗವ ಗರ್ವಭಂಗ. ಶ್ರೀರಾಮನಿಂದ ಎದೆಯೇರಿಸಲ್ಪಟ್ಟ ಪರಶುರಾಮರಲ್ಲಿದ್ದ ವೈಷ್ಣವ ಧನಸ್ಸು ಶ್ರೀರಾಮನಿಗೆ ಕೊಡಲ್ಪಡುವುದು. ಸೀತಾರಾಮ, ಮಾಂಡವಿ, ಭರತ, ಊರ್ಮಿಳಾ, ಲಕ್ಷ್ಮಣ, ಶ್ರುತಕೀರ್ತಿ, ಶತ್ರುಘ್ನರ ಮರುದಿಬ್ಬಣವು ದಶರಥನ ಯಾಜಮಾನ್ಯದಲ್ಲಿ ನಗರಾಭಿಮುಖವಾಗಿ ಸಾಗುವುದು. ಶ್ರೀರಾಮ ಪಟ್ಟಾಭಿಷೇಕದ ಸಂಕಲ್ಪ. ಶ್ರೀರಾಮನು ದಾನ ಧರ್ಮಾದಿಗಳಲ್ಲಿ ನಿರತನಾಗಿರುವುದು. ಸಿದ್ಧತೆ. ಅಲಂಕೃತ ನಗರದಲ್ಲಿ ಡಂಗೂರ ಸಾರುವುದು. ಕೈಕೇಯಿಗೆ ಮಂಥರೆಯ ತಿರುಮಂತ್ರ ಬೋಧನೆಯಾಗಿ ನ್ಯಾಸಭೂತ ವರಗಳ ಹಿನ್ನೆಲೆಯಲ್ಲಿ ಪಟ್ಟಾಭಿಷೇಕ ಹೊಂದಲಿದ್ದ ಶ್ರೀರಾಮನಿಗೆ ವನವಾಸವೇ ವಿಧಿಯಾಗುವುದು. ಶ್ರೀರಾಮ ವನಾಭಿಗಮನ. ಶ್ರೀರಾಮ, ಸೀತೆ, ಲಕ್ಷ್ಮಣರು ವನವಾಸಿಗಳಾಗಲು ತೆರಳುತ್ತಿರುವುದು. ದಶರಥ, ಕೌಸಲ್ಯೆ ಮತ್ತಿತರ ರಾಣಿಯರಿಂದ ಬೀಳುಗೊಂಡು ಹೋಗಿ ಗಂಗಾ ನದಿ ತೀರವನ್ನು ಸೇರುವರು. ಗಂಗೋತ್ತರಣ. ಶೃಂಗಿ ಬೇರಪುರದ ಬಳಿ ಸೀತಾರಾಮ ಲಕ್ಷ್ಮಣರನ್ನು ನಾವೆಯ ಮೂಲಕ ಗಂಗಾ ನದಿಯನ್ನು ದಾಟಿಸಲಾಗಿ ಚಿತ್ರಕೂಟದ ಕಡೆಗೆ ಸಾಗುವುದು. ಪಾದುಕಾ ಪ್ರದಾನ. ಶ್ರೀರಾಮನನ್ನು ತನ್ನ ಪಾದುಕೆಗಳನ್ನು ಅನುಗ್ರಹಪೂರ್ವಕ ನೀಡುವನು. ಅಯೋಧ್ಯೆಯಲ್ಲಿ ಪಾದುಕಾ ಪಟ್ಟಾಭಿಷೇಕವಾಗುವುದು. ಸೀತಾರಾಮ ಲಕ್ಷ್ಮಣರು ದಂಡಕಾರಣ್ಯದೆಡೆಗೆ ಸಾಗುವರು. ವೀರಾಧನ ಶಾಪ ವಿಮೋಚನೆ. ಶ್ರೀರಾಮ ಲಕ್ಷ್ಮಣರಿಂದ ಕೆಳವೀರಾಧನ ವಧೆ. ಶಾಪವಿಮುಕ್ತ ಗಂಧರ್ವನಿಗೆ ಸದ್ಗತಿಯಾಗುವುದು. ಸೀತಾರಾಮ ಲಕ್ಷ್ಮಣರ ಪಯಣ ಮುಂದೆ ಸಾಗುವುದು. ಶರಭಂಗ ವೃತ್ತಾಂತ. ತನ್ನ ತಪಸ್ಸಿನ ಪೂರ್ಣ ಫಲವು ಶ್ರೀರಾಮನಿಗೆ ಅರ್ಪಿತವಾಗಲೆಂದು ಹಾರೈಸಿ ತನ್ನ ದೇಹವನ್ನು ಅಗ್ನಿಗಾಹುತಿ ಮಾಡುತ್ತಿರುವ ಶರಭಂಗ ಮುನಿ ಸೀತಾರಾಮ ಲಕ್ಷ್ಮಣರು ಪಂಚವಟಿಯತ್ತ ಸಾಗುವರು. ಶೂರ್ಪಣಖ ಮಾನಭಂಗ. ಪುರುಷಾತಿಕರ್ಮ ಕೆಳಸಿದ ಶೂರ್ಪಣಖೆಯ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕತ್ತರಿಸುವನು. ಸೇಡು ತೀರಿಸಲು ಬಂದ ಕರಾದಿಗಳ ವಧೆಯು ಶ್ರೀರಾಮನಿಂದಾಗುವುದು. ಶೂರ್ಪಣಖೆಯು ರಾವಣನಿಗೆ ದೂರಿಟ್ಟಾಗ ಸೀತಾಪಹಾರ ಕೇಳಿಸುವನು. ಮಾಯಾಮೃಗ. ಸೀತಾದೇವಿಯು ಚಿನ್ನದ ಜಿಂಕೆಯನ್ನು ಶ್ರೀರಾಮನಿಗೆ ತೋರಿಸುತ್ತಾ ಅದು ತನಗೆ ಬೇಕೆಂದು ಬೇಡುವಳು. ರಾಮನು ಅದನ್ನು ಬೆಂಬೆತ್ತಿ ಸಾಗುವನು. ಮೃಗಮಾಯ ಭೇದನ. ಶ್ರೀರಾಮನಿಂದ ಮಾಯಜಿಂಕೆ ಬಾಣ ಪ್ರಯೋಗವಾಗುವುದು. ಮಾರೀಚ ರಕ್ಕಸನು ಆ ಸೀತೆ, ಆ ಲಕ್ಷ್ಮಣ ಎಂದು ಕೂಗಿ ಪ್ರಾಣ ಬಿಡುವನು. ಸೀತೆಯ ಒತ್ತಡಕ್ಕೆ ಮಡಿದ ಲಕ್ಷ್ಮಣನು ಎಲೆಮನೆಗೆ ಸೂಕ್ತ ರಕ್ಷಣೆ ಕಲ್ಪಿಸಿ ರಾಮರಿರುವೆಡೆಗೆ ಸಾಗುವನು. ಸೀತಾಪಹಾರ ಯತ್ನ. ಸನ್ಯಾಸಿ ವೇಷದ ರಾವಣನು ಸೀತೆಯಲ್ಲಿ ಭಿಕ್ಷೆ ಬೇಡುವನು. ಸೀತೆ ನೀಡುವಳು. ಸೀತಾ ಅಪಹಾರ. ಸೀತೆಯೊಂದಿಗೆ ವಿಮಾನವನ್ನೇರಿ ಹೋಗುತ್ತಿರುವ ರಾವಣನನ್ನು ಜಟಾಯು ತಡೆಯುವುದು. ರಾವಣನನ್ನು ಜಟಾಯುವನ್ನು ವಂಚಿಸಿ ಆತನ ರೆಕ್ಕೆಯನ್ನು ಕತ್ತರಿಸಿ ಲಂಕೆಗೆ ಹಾರುವನು. ಸೀತೆಯನ್ನು ಅರಸಿ ಬಂದ ಶ್ರೀರಾಮ ಲಕ್ಷ್ಮಣರಿಗೆ ಜಟಾಯುವು ವಿಷಯ ತಿಳಿಸಿ ಅಸುನೀಗುವನು.
ಗತಿಸಿದ ಜಟಾಯುವಿಗೆ ಅಂತ್ಯ ಸಂಸ್ಕಾರ ಪೂರೈಸಿ ಶ್ರೀರಾಮ ಲಕ್ಷ್ಮಣರು ಮುಂದುವರಿಯುವರು. ನನ್ನ ತೀರ್ಥರೂಪ ಮಿತ್ರ ಅವರಂತೆ ಪೂಜ್ಯ ಸತ್ಕರ್ಮಿಗಳಿಗೆ ಸಿಗಬಹುದಾದ ಸದ್ಗತಿ ನಿನಗೂ ಪ್ರಾಪ್ತವಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಜಟಾಯುವಿನ ದೇಹದ ಜೊತೆಗೆ ರಾಮನು ಅಗ್ನಿಸ್ಪರ್ಶ ಮಾಡುವನು. ಶಬರಿಯ ಮೋಕ್ಷ. ಶ್ರೀರಾಮ ಲಕ್ಷ್ಮಣರನ್ನು ಮುಗ್ಧ ಭಕ್ತೆ ಶಬರಿಯು ಸತ್ಕರಿಸುವಳು. ಆಕೆಯನ್ನು ಅವರು ಅನುಗ್ರಹಿಸಿ ಪಂಪಾ ಸರೋವರದೆಡೆಗೆ ಸಾಗುವರು. ಹನುಮದ್ ದರ್ಶನ. ಬಾಲವಟ್ಟು ವೇಷದಲ್ಲಿ ಬಂದ ಹನುಮನಿಗೆ ಶ್ರೀರಾಮ ದರ್ಶನವಾಗುವುದು. ಹನುಮನು ರಾಮದಾಸನಾಗಿ ರಾಮಲಕ್ಷ್ಮಣರನ್ನು ರುಚಿಯ ಮೂಕ ಪರ್ವತಕ್ಕೆ ಕರೆದೊಯ್ಯುವುದು. ಸುಗ್ರೀವ ಸಖ್ಯ. ಶ್ರೀರಾಮ ಸುಗ್ರೀವರು ಅಗ್ನಿಸಾಕ್ಷಿಯಕವಾಗಿ ತುಲ್ಯಾರಿ ಮಿತ್ರರಾಗುವರು. ರಾಮನ ಆದೇಶದಂತೆ ಸುಗ್ರೀವನು ವಾಲಿಯನ್ನು ಯುದ್ಧಕ್ಕೆ ಕರೆಯುವುದು. ವಾಲಿ ಸಂಹಾರ. ವಾಲಿ ಸುಗ್ರೀವರು ಯುದ್ಧ ನಿರತವಾಗಿರುವುದು. ರಾಮ ಬಾಣ ತಾಗಿದ ವಾಲಿಯ ಪತನವಾಗುವುದು. ಸುಗ್ರೀವನು ವಾನರ ರಾಜನಾಗಿ ಸೀತಾನ್ವೇಷಣೆಗಾಗಿ ವಾನರ ಸೇನೆಯನ್ನು ಕಳುಹಿಸಿಕೊಡುವನು. ಸಮುದ್ರ ತರಣಂ. ಆಗಸ ಮಾರ್ಗದಲ್ಲಿ ಹಾರಿಕೊಂಡು ಲಂಕೆಯೆಡೆಗೆ ಧಾವಿಸುತ್ತಿರುವ ಹನುಮನು ಮೈನಾಕನನ್ನು ಮನ್ನಿಸಿ ಸುರಸೆಯನ್ನು ಭಂಗಿಸಿ ಸಿಮ್ಮಿಕೆಯನ್ನು ವಧಿಸಿ ಲಂಕೆಯನ್ನು ಸೇರಿ ಸೀತಾನ್ವೇಷಣೆ ನಡೆಸುತ್ತಾ ಬಂದ ಅಶೋಕವನದಲ್ಲಿ ಸೀತೆಯನ್ನು ಕಾಣುವುದು. ಉಂಗರ ಸಂಧಿ. ಸೀತಾದೇವಿಗೆ ಶ್ರೀರಾಮನ ಮುದ್ರೆಯುಂಗರವಿತ್ತು ಚೂಡಮಣಿಯನ್ನು ಪಡೆದು ವನಭಂಗ ಮಾಡಲಾಗಿ ಇಂದ್ರಜಿತ್ತುವಿನ ಮೂಲಕ ರಾವಣನ ಸಭೆಗೆ ಬಂದಾಗ ಹನುಮ ಬಾಲಕ್ಕೆ ಬೆಂಕಿ ಹಚ್ಚುವರು. ಲಂಕಾ ದಹನ. ಹನುಮನು ತನ್ನ ಬಾಲದ ಬೆಂಕಿಯಿಂದ ಲಂಕೆಯನ್ನೆಲ್ಲ ಸುಡುವನು. ನೀತಿ ಹೇಳಿದ ವಿಭೀಷಣನನ್ನು ರಾವಣನು ಪರಿತ್ಯಜಿಸುವನು. ವಿಭೀಷಣ ಪ್ರವತಿ. ತನ್ನ 4 ಅನುಚರರೊಂದಿಗೆ ಬಂದ ವಿಭೀಷಣನು ಶ್ರೀರಾಮನಿಗೆ ಶರಣಾಗುವನು. ಲಂಕೆಯ ಮೇಲೆ ಅಭಿಯೋಗ ನಡೆಸುವ ಸಿದ್ಧತೆಯಾಗುವುದು. ಸೇತುಬಂಧ. ನಳನ ಹಿರಿತನದಲ್ಲಿ ಸಮಸ್ತ ವಾನರ ಸೇನೆಯಿಂದ ಸಾಗರಕ್ಕೆ ಸೇತುವೆ ನಿರ್ಮಾಣ ಅಳಿಲ ಸೇವೆಗೆ ರಾಮಾನುಗ್ರಹ ಪ್ರಾಪ್ತಿಯಾಯಿತು. ಸೇತು ದಾಟಿ ಲಂಕೆ ಸೇರಿ ಅಂಗದನ ಮೂಲಕ ನಡೆದ ಸಂಧಾನ ವಿಫಲವಾಗಿ ಯುದ್ಧಾರಂಭವಾಗುವುದು. ರಾವಣಾನುಜ. ಕುಂಭಕರ್ಣನನ್ನು ಅರೆನಿದ್ದೆಯಿಂದ ಎಚ್ಚರಿಸಿ ಯುದ್ಧಕ್ಕೆ ಕಳುಹಿಸಲಾಗಿ ಶ್ರೀರಾಮನಿಂದಾತನ ವಧೆಯಾಗುವುದು. ಸಂಜೀವನ. ರಾವಣನು ಲಕ್ಷ್ಮಣನ ಮೇಲೆ ಶಕ್ತಿ ಪ್ರಯೋಗಿಸಲಾಗಿ ಮೂರ್ಛಿತನಾದ ಲಕ್ಷ್ಮಣನನ್ನು ಚಂದ್ರದ್ರೋಣ ಪರ್ವತದಲ್ಲಿರುವ ಸಂಜೀವ ಔಷಧದ ಮೂಲಕ ಎಚ್ಚರಿಸುವುದು. ಮುಂದಿನ ಯುದ್ಧದಲ್ಲಿ ಸೋತ ಇಂದ್ರಜಿತ್ ಕಣ್ಮರೆಯಾಗುವನು. ನಿಕುಂಬಿಳ. ಹನುಮ ನೀಲ ಅಂಗದ ಜಾಂಬವ ವಿಭೀಷಣರು ಬಂದು ಇಂದ್ರಜಿತ್ತು ಮಾಡುತ್ತಿರುವ ಮರಣಾದ್ವರವನ್ನು ಭಂಗಗೊಳಿಸುವುದು. ಮುಂದೆ ರಾವಣರಿಗೆ ಯುದ್ಧವಾಗುವುದೇ. ದೀಕ್ಷೆ ಬಿಟ್ಟದ ಇಂದ್ರಜಿತ್ತನು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುವನು. ಇಂದ್ರಾರಿಯ ಸಂಹಾರ. ಲಕ್ಷ್ಮಣನಿಂದ ಇಂದ್ರಜಿತ್ತುವಿನ ಸಂಹಾರವಾಗುವುದು. ಅಳಿದುಳಿದ ಬಲಸಹಿತ ರಾವಣನ ಯುದ್ಧಕ್ಕೆ ಬರುವನು. ರಾವಣ ವಧೆ. ಬ್ರಹ್ಮ ಶಿಶಾಸ್ತ್ರ ಪ್ರಯೋಗ ಮೂಲಕ ಶ್ರೀರಾಮನಿಂದ ರಾವಣನ ವಧೆಯಾಗುವುದು. ವಿಭೀಷಣ ಪಟ್ಟಾಭಿಷೇಕ. ಲಕ್ಷ್ಮಣನ ಮೂಲಕ ವಿಭೀಷಣನಿಗೆ ಲಂಕಾಧಿಪತ್ಯದ ಪಟ್ಟಾಭಿಷೇಕವಾಗುವುದು. ಸೀತೆಯ ಸಮರ್ಪಣೆ. ಮಂಗಲ ಸ್ನಾನ ಮಾಡಿಸಿ ಸಕಲ ವಸ್ತ್ರಾಭರಣಗಳಿಂದ ಸಿಂಗರಿಸಿ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದ ಸೀತಾದೇವಿಯನ್ನು ವಿಭೀಷಣನ ಕಿಂಕರರು ಹೊತ್ತು ತಂದು ಶ್ರೀರಾಮನ ಬಳಿಗೆ ಬರುವುದು. ಶ್ರೀರಾಮನಿಂದ ತಿರಸ್ಕಾರ. ಅಗ್ನಿ ಪರೀಕ್ಷೆ. ಅಗ್ನಿಕುಂಡದಿಂದ ಮೇಲೆದ್ದು ಬರುತ್ತಿರುವ ಪುನೀತೆ ಸೀತೆ ಲಕ್ಷ್ಮಣ ಸಹಿತ ವಾನರ ರಾಕ್ಷಸರು ಜಯಕಾರ ಮಾಡುತ್ತಿರುವುದು. ಶ್ರೀರಾಮನಿಂದ ಸೀತೆಯ ಪರಿಗ್ರಹಣ. ಅಯೋಧ್ಯೆಯ ಕಡೆಗೆ ಸಮಸ್ತರು ಪಯಣಿಸುವರು. ಪಟ್ಟಾಭಿಷೇಕ. ಸೀತಾರಾಮರು ಸಿಂಹಾಸನ ಮಂಡಿತರಾಗಿರುವರು. ಗುರು ವಸಿಷ್ಠರು ಕಿರೀಟಧಾರಣೆ ಮಾಡಿಸುವರು. ಪಾದದೆಡೆಗೆ ಹನುಮ, ಎಡಬಲಗಳಲ್ಲಿ ಸತಿ ಸಹಿತರಾದ ರಾಮಾನುಜರಿರುವರು. ಇದೇ ರೀತಿ ನೀವು ಮುಂದೆ ಹೋಗ್ತಾ ತುಂಬ ವರ್ಡಿಂಗ್ಗಳೆಲ್ಲ ಇದೆ. ನೀವು ಇಡೀ ರಾಮಾಯಣವನ್ನು ನೀವು ಕಾಣಬಹುದು. ಈಶ್ವರಮಂಗಲ, ಪುತ್ತೂರು ದಕ್ಷಿಣ.
ಅಭಿಷೇಕ ಮುಗಿದಿದೆ, ಅಲಂಕಾರ ನಡೆಯುತ್ತಿದೆ. ಪಂಚಮುಖಿ ಹನುಮಂತ, ಹನುಮಗಿರಿ, ಪುತ್ತೂರು ಬಳಿ ಇರುವ ಈಶ್ವರಮಂಗಳಂ ಅಲ್ಲಿ ಹನುಮಗಿರಿ ಕ್ಷೇತ್ರ. ಸಂಜೀವಿನಿ ಪರ್ವತ ತುಂಡು ಬಿದ್ದಂಥ ಜಾಗವೇ ಹನುಮಗಿರಿ. ಮೈಸೂರಿನಲ್ಲಿರುವ ದಾಸಭಾರತಿ ಸುಬ್ಬರಾವ್ ದಾಸ್, ಶ್ರೀಯುತ ಸುಬ್ಬರಾವ್ ದಾಸ್ ಅವರಿಂದ ಭಜನಾ ಸೇವೆ. ಸ್ಪಾನ್ಸರ್ ಶ್ರೀಯುತ ಬಾಲಕೃಷ್ಣರವರು. ಶ್ರೀಯುತ ಸದಾನಂದ ಶಾಸ್ತ್ರಿಗಳು ಹಾಗೂ ಗುರುಗಳಾದಂಥ ಶ್ರೀಯುತ ಸುಬ್ಬರಾವ್ ದಾಸರು. ಜ್ಞಾನಗಾನ ಸಿರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.